ನಮಸ್ಕಾರ ಪ್ರಿಯ ರಸಿಕ ವೀಕ್ಷಕರೇ, ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹಿಸಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾವ್ಯ. ಕಾವ್ಯ ಅಂತಾನೆ ಹಳ್ಳಿಲಿ ಎಲ್ಲರೂ ನನ್ನ ಕರೀತಾರೆ, ಕಾವ್ಯ ಚಿನ್ನು ಅಂತ. ಈಗ ತಾನೇ 22 ವರ್ಷ ತುಂಬಿದವ ನನಗೆ ಇನ್ನೂ ಮದುವೆ ಆಗಿಲ್ಲ. ಇಲ್ಲಿವರೆಗೆ ನನಗೆ ಯಾವ ಹುಡುಗನೂ ಕೂಡ ಮುಟ್ಟಿಲ್ಲ. ಮನೆಯಲ್ಲಿ ಎಲ್ಲವೂ ಇದ್ರೂ ನಾನು ಒಂದು ಒಂಟಿತನನ ಅನುಭವಿಸ್ತಾ ಇದ್ದೇನೆ. ನಾನು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀನಿ ಅಂತ ಜನ ಹೇಳ್ತಾರೆ. ಹಾಲಿನಂತಹ ಬಿಳಿ ಬಣ್ಣ, ಸೊಂಟದವರೆಗೆ ಬೆಳೆತಿರುವಂತಹ ದಟ್ಟವಾದ ಗುಂಗುರು ಕೂದಲು, ನನ್ನ ಶರೀರದ ಮೈಕಟ್ಟು ನೋಡೋರನ್ನ ಆಲೋಚನೆಗೆ ದೂಡುತ್ತೆ. ಆದ್ರೇನು ಮಾಡೋದು, ಇದೆಲ್ಲ ಕೇವಲ ತೋರಿಸ್ಕೊಳ್ಳೋದಕ್ಕಷ್ಟೇ. ಹಳ್ಳಿಯ ಇತರ ಹುಡುಗಿರ್ಗಿಂತ ನಾನು ಒಂದು ಸ್ವಲ್ಪ ಭಿನ್ನ, ಡಿಫ್ರೆಂಟ್. ಬಟ್ಟೆ ಕೂಡ ಸ್ವಲ್ಪ ಟೈಟ್ ಆಗಿ ಹಾಕ್ಕೊಂತೀನಿ. ಆದರೆ ಈ ಚೂಡಿದಾರ ಮೈಗೆ ಅಂಟಿಕೊಂಡಾಗ ಯಾಕೋ ಗೊತ್ತಿಲ್ಲ, ಜನರು ನನ್ನನ್ನು ಪದೇ ಪದೇ ತಿರುಗಿ ನೋಡ್ತಾರೆ. ವಾಹ್, ಎಂಥ ಮಾಲ್ಗುರು, ಇವಳು ನಮಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಜನರು ಹಿಂದೆಯಿಂದ ಮಾತಾಡ್ಕೊಳ್ತಾ ಇರ್ತಾರೆ. ಹಳ್ಳಿಯ ಹಿರಿಯರು ಮತ್ತು ಯುವಕರೆಲ್ಲರೂ ನನ್ನ ಮೇಲೆ ಫಿದಾ ಆಗೋಗಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಗೆ ಹೊಸ ಕತೆ ಬರೆಯೋದಕ್ಕೆ ಉತ್ಸಾಹ ಬರುತ್ತೆ, ನಿಮಗೆಲ್ಲ ಮನಸ್ತನಿಸ್ಬೋದು. ರಸಿಕರೆಲ್ಲರಿಗೂ ಈ ಕತೆ ಪಕ್ಕಾ ಖುಷಿ ಕೊಡುತ್ತೆ. ಸರಿ, ಅದೆಲ್ಲ ಇರಲಿ. ಇವತ್ತು ನಾನು ನಮ್ಮ ಪಕ್ಕದ ಮನೆ ಚಿಕ್ಕಪ್ಪ ಅವರೊಂದಿಗೆ ನಡೆದಂತಹ ನಾನು ಒಂದು ನಿಜ ಘಟನೆಯನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ಕತೆ ತುಂಬ ರೋಮಾಂಚನಕಾರಿಯಾಗಿದೆ. ಆದ್ದರಿಂದ ಈ ಕತೆನ ಪೂರ್ತಿಯಾಗಿ ಕೇಳಿ, ನಿಮಗೆ ತುಂಬ ಅಂದರೆ ತುಂಬ ಮಜಾ ಬರುತ್ತೆ. ಬನ್ನಿ ಸ್ನೇಹಿತರೆ, ಕತೆ ಶುರು ಮಾಡೋಣ. ನಮ್ಮ ಹಳ್ಳಿ ನದಿಯ ದಡದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ. ನದಿ ಪಕ್ಕದಲ್ಲೇ ಇದೆ. ನಮ್ಮ ಮನೆ ಹೊಲಗಳ ನಡುವಿದೆ, ಹೊಲದಲ್ಲಿದೆ. ಅಪ್ಪ ವ್ಯವಸಾಯ ಮಾಡ್ತಾರೆ, ಅಮ್ಮ ಮನೆ ಕೆಲಸಗಳನ್ನು ನೋಡ್ಕೊಳ್ತಾರೆ. ನಾನು ಮನೆ ಕೆಲಸ ಮಾಡೋದು ಮತ್ತು ಶಾಲೆಗೆ ಹೋಗೋದು ಅಷ್ಟೇ. ಈಗ ಸಿಟಿಗೆ ಹೋಗಿ ಕಾಲೇಜ್ ಸೇರೋದಕ್ಕೆ ತಯಾರಿ ನಡೆಸ್ತಾ ಇದ್ದೀನಿ. ಬೇರೆ ಸಮಯದಲ್ಲಿ ಹೊಲಗಳಲ್ಲಿ ಸುತ್ತಾಡೋದು, ನದಿ ದಡದಲ್ಲಿ ಕೂತು ಹಾಡು ಗುಣಗುಣಿಸೋದು ನನ್ನ ಕೆಲಸ. ನಮ್ಮ ಮನೆ ಪಕ್ಕದ ಮನೆಯಲ್ಲೇ ನರೇಶ್ ಚಿಕ್ಕಪ್ಪ ವಾಸಿಸ್ತಾರೆ. ಅವರು ಸುಮಾರು 43 ವರ್ಷ ವಯಸ್ಸಿರ್ಬೋದ್ರಿ. ಅವರು ಒಂಟಿಯಾಗಿರ್ತಾರೆ. ಅವ್ರ ಹೆಂಡತಿ ಕೆಲವು ವರ್ಷಗಳ ಹಿಂದೆನೇ ತೀರು ಹೋಗಿದ್ರು, ಮಕ್ಕಳು ಕೂಡ ಇರಲಿಲ್ಲ. ಹಳ್ಳಿಯಲ್ಲಿ ಎಲ್ಲರೂ ಅವರಿಗೆ ತುಂಬ ಗೌರವವನ್ನು ಕೊಡ್ತಾರೆ. ದೇವಸ್ಥಾನದ ಎಲ್ಲ ಲೆಕ್ಕಾಚಾರಗಳನ್ನು ಅವರೇ ಮಾಡೋದು, ಅದನ್ನೆಲ್ಲ ಅವರೇ ನೋಡ್ಕೊಳ್ತಾರೆ ಕೂಡ. ಎಲ್ರಿಗಿಂತ ಮುಂದೆ ಕೂತ್ಕೊತಾರೆ ಮತ್ತು ಯಾರಿಗಾದರೂ ಸಹಾಯ ಮಾಡ್ತಾರೆ. ನನ್ನ ಅಪ್ಪ ಹೇಳ್ತಾ ಇದ್ರು, ನರೇಶ್ ಅವರಂತಹ ಜನ ಈಗೆಲ್ಲಿ ಸಿಗ್ತಾರೆ ಮಗಳೇ ಅಂಥೇಳಿ. ಇನ್ನೊಂದು ವಿಚಿತ್ರ ಅದೇ, ಹೇಳ್ತೀನಿ, ಪೂರ್ತಿ ಕೇಳಿ. ನಾನು ಚಿಕ್ಕಂದನಿಂದಲೂ ಅವರನ್ನು ಚಿಕ್ಕಪ್ಪ ಅಂತಾನೆ ಪ್ರೀತಿಯಿಂದ ಕರೀತಾ ಇದ್ದೆ. ಅವ್ರು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು. ಕೆಲವೊಮ್ಮೆ ಸಿಹಿ ತರ್ತಾಯಿದ್ರು, ಕೆಲವೊಮ್ಮೆ ಪುಸ್ತಕ ತರ್ತಾಯಿದ್ರು ಮತ್ತು ಕಾವ್ಯ ಮಗಳೇ ಚೆನ್ನಾಗೋದು, ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹೇಳ್ತಾ ಇದ್ರು. ನಾನು ಕೂಡ ಅವ್ರ ಜೊತೆ ತುಂಬ ಮಾತಾಡ್ತಾ ಇದ್ದೆ. ಸಂಜೆ ವೇಳೆ ಹೆಚ್ಚಾಗಿ ಅವರ ಅಂಗಳದಲ್ಲಿ ಕೂತ್ಕೊಂಡು ಚಹಾ ಕುಡಿತಾ ಇದ್ವಿ, ಹಳ್ಳಿಗಳ ವಿಚಾರ ಮಾತಾಡ್ತಾ ಇದ್ವಿ. ಒಂದಿನ ತುಂಬ ಸೆಕೆ ಇತ್ತು. ನಾನು ಮುಂಜಾನೆನೆ ಹೊಲಕ್ಕೆ ನೀರು ಹಾರಿಸೋದಕ್ಕೆ ಹೋಗಿದ್ದೆ. ಬಿಸಿಲಿನ ಪೂರ್ತಿಯಾಗಿ ಬಂದಿರಲಿಲ್ಲ, ಆದರೆ ಆ ಗಾಳಿಯಲ್ಲಿನ ಸೆಕೆ ಎಷ್ಟಿತ್ತು ಅಂದರೆ ಬಟ್ಟೆಗಳೆಲ್ಲ ಮೈಗೆ ಅಂಟುಕೊಳ್ತಾ ಇದ್ವು. ನಾನು ಬಾಗಿ ಕಾಲುವೆ ನೀರನ್ನು ಆ ಪೈರಿನ ನೀರು ಅದು ಬೇರುಗಳ ನಡುವೆ ತಲುಪಿಸ್ತಾ ಇದ್ದೆ. ದೇವರು ನನ್ನ ಕುತ್ತಿಗೆಯಿಂದ ಕೆಳಗೆ ಹಿಡಿತಾ ಇತ್ತು. ಅಷ್ಟರಲ್ಲಿ ನರೇಶ್ ಚಿಕ್ಕಪ್ಪ ಅಲ್ಲಿಗೆ ಬಂದರು. ಅವ್ರ ಕೈಯಲ್ಲಿ ಒಂದು ದೊಡ್ಡ ಛತ್ರಿ ಇತ್ತು. ಅರೇ ಕಾವ್ಯ ಮಗಳೇ, ಇಷ್ಟು ಮುಂಜಾನೆಯೇ ಬಿಸಿಲು ಬಂದ್ಬಿಡುತ್ತೆ, ಕಾಯಿಲೆ ಬೀಳ್ತೀಯಾ ಅಂತ ಹೇಳ್ತಾ ಅವ್ರು ನನ್ನ ಮೇಲೆ ಛತ್ರಿ ಹಿಡಿದ್ರು. ನಾನು ನಗನಗಿತಾ, ಚಿಕ್ಕಪ್ಪ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ, ನೀವು ಆ ಮರದ ಕೆಳಗೆ ಕೂತ್ಕೊಳ್ಳಿ ಅಂತಂದೆ. ನಾನು ನೀರು ಬಿಡ್ತಾ ಇದ್ದೆ. ಅವ್ರು ನಕ್ಕರು, ಹೇಗೆ ಕೂತ್ಕೊಳ್ಳಿ, ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳುತ್ತಾ ಅವರು ಕೂಡ ನನ್ನ ಹತ್ರ ಬಂದು ಬಾಗಿದ್ರು. ಈಗ ನಾವಿಬ್ಬರು ಒಟ್ಟಿಗೆ ನೀರಿನ ಕಾಲುವೆಯನ್ನು ಸರಿಪಡಿಸ್ತಾ ಇದ್ವಿ. ಅವರ ಕೈಗಳು ದೊಡ್ಡದಾಗಿದ್ವು ಮತ್ತು ಗಟ್ಟಿಯಾಗಿದ್ವು. ಕೆಲವೊಮ್ಮೆ ಆಕಸ್ಮಿಕವಾಗಿ ಅವರ ಕೈ ನನ್ನ ಕೈಗೆ ತಾಗುತ್ತಾ ಇತ್ತು. ನಾನು ಏನು ಹೇಳ್ತಾ ಇರಲಿಲ್ಲ. ಚಿಕ್ಕಪ್ಪ ಎಷ್ಟು ಒಳ್ಳೆಯವರು, ನನಗಾಗಿ ಇಷ್ಟೊಂದು ಕಾಳಜಿ ವಹಿಸ್ತಾರೆ ಅಂಥೇಳಿ ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ದೆ. ಕೆಲಸ ಮುಗಿಸಿ ನಾವಿಬ್ಬರು ಆ ಮಾವಿನ ಮರದ ಕೆಳಗೆ ಕೂತ್ಕೊಂಡ್ವಿ. ಚಿಕ್ಕಪ್ಪ ತಮ್ಮ ಧೂತಿಯಿಂದ ಬೆವರನ್ನು ಒರೆಸ್ಕೊಂಡು ನನ್ನ ಕಡೆ ನೋಡಿದ್ರು. ಕಾವ್ಯ, ನಿನ್ನ ಬಟ್ಟೆ ಎಲ್ಲ ಪೂರ್ತಿ ನೆನೆದು ಹೋಗಿದ್ದಾವೆ,
ಮನೆಗೆ ಹೋಗಿ ಬದಲಾಯಿಸ್ಕೋ, ಇಲ್ಲದೇ ಇದ್ರೆ ಚಳಿ ಹಿಡಿಯುತ್ತೆ ಅಂತಂದ್ರು. ಒಂದು ಕ್ಷಣ ಅವರ ದೃಷ್ಟಿ ನನ್ನ ಕುತ್ತಿಗೆಯಿಂದ ಕೆಳಭಾಗಕ್ಕೆ ಹೋಯಿತು. ತಕ್ಷಣವೇ ಮೈ ಮೇಲೆ ನೋಡಿದ್ರು. ನಾನೇನು ಹೇಳಿದೆ, ತಲೆ ತಗ್ಗಿಸ್ಕೊಂಡೆ. ಮನಸ್ಸಿನಲ್ಲಿ ಏನೋ ವಿಚಿತ್ರ ಭಾವನೆ ಮೂಡ್ತು ನನಗೆ. ಆದರೆ ಬಹುಶಃ ಚಿಕ್ಕಪ್ಪ ಕಾಳಜಿಯಿಂದ ಹಾಗೆ ಮಾಡಿರಬಹುದು ಅಂತ ಅನ್ಕೊಂಡು ಸುಮ್ಮನಾದೆ. ಆಮೇಲೆ ಅವರು ನನ್ನ ಜೊತೆ ಮನೆಗೆ ಬಾ, ನಾನು ತಣ್ಣನೆ ನಿಂಬೆ ಹಣ್ಣಿನ ರಸ ಮಾಡಿದ್ದೀನಿ, ಶರ್ಬತ್ ಮಾಡಿದ್ದೀನಿ, ಕುಡಿದ್ರೆ ನಿನಗೆ ಎನರ್ಜಿ ಬರುತ್ತೆ ಅಂದರು. ನಾನು ಅವ್ರ ಜೊತೆ ಹೋದೆ. ಅವ್ರ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೆ. ನಾನು ಅಡುಗೆ ಮನೆಯಲ್ಲಿ ಕೂತ್ಕೊಂಡಿದ್ದೆ. ಅವ್ರ ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ರು. ನಾನು ಅವರ ಬೆನ್ನು ನೋಡ್ತಾ ಇದ್ದೆ, ಅಗಲವಾದ ಮತ್ತು ಗಟ್ಟಿಯಾದ ಬೆನ್ನು. ಚಿಕ್ಕಪ್ಪ ಒಬ್ಬರೇ ಎಷ್ಟೆಲ್ಲ ನಿಭಾಯಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ತಣ್ಣನೆಯ ನಿಂಬೆಹಣ್ಣಿನ ಶರಬತ್ತು ಕುಡಿದೆ. ಚಿಕ್ಕಪ್ಪ ನನ್ನ ಎದುರು ಕೂತ್ಕೊಂಡಿದ್ರು. ಮಾತು ಆರಂಭ ಆಯಿತು. ಅವ್ರು ಹೇಳಿದ್ರು, ಕಾವ್ಯ, ನೀನೀಗ ದೊಡ್ಡವಳಾಗಿದ್ಯಾ, ಅಲ್ಲಿಯ ಹುಡುಗರೆಲ್ಲ ನೀನು ಹಿಂದೆ ಸುತ್ತಾ ಇದ್ದಾರಲ್ವಾ ಅಂತ. ನನಗೆ ನಾಚಿಕೆ ಆಯಿತು. ಚಿಕ್ಕಪ್ಪ, ಹಾಗೇನಿಲ್ಲ, ನಾನು ಓದಿನ ಕಡೆ ಗಮನ ಹರಿಸ್ತಾ ಇದ್ದೇನೆ ಅಂತ ನಕ್ಕಳು. ಅವ್ರು ಗಂಭೀರವಾಗಿ ಒಳ್ಳೆಯದೇನೆ ಮಾಡ್ತಾ ಇದೆಯಾ, ಆದರೆ ಎಚ್ಚರಿಕೆಯಿಂದ ಇರು ಮಗಳೇ. ಈ ವಯಸ್ಸಲ್ಲಿ ಮನಸ್ಸು ಬೇಗ ದಾರಿ ತಪ್ಪುತ್ತೆ. ಯಾರಾದರೂ ಕೆಟ್ಟ ಜನರು ಹತ್ರ ಬಂದರೆ ದೂರ ಇರು ಅಂತಂದರು. ಅದಕ್ಕೆ ನಾನು, ಚಿಕ್ಕಪ್ಪ, ನಿಮ್ಮಂಥವ್ರು ಇರಬೇಕಾದ್ರೆ ನನಗೇನು ಭಯ, ನೀವು ಯಾವಾಗಲೂ ನನಗೆ ರಕ್ಷಾ ಕವಚ ಇದ್ದಂತೆ ಅಂತ ಹೇಳಿದೆ. ಅದಕ್ಕೆ ಅವರು ನಕ್ಕರು. ಅವರ ಕಣ್ಣಿನಲ್ಲಿ ಒಂದು ಮಿಂಚು ಕಂಡು ಬಂತು. ಹೌದು ಮಗಳೇ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೇನೆ, ಏನೇ ಆದರೂ ನನಗೆ ಹೇಳು ಅಂತಂದರು. ಆ ದಿನದ ನಂತರ ಚಿಕ್ಕಪ್ಪ ನನ್ನೊಂದಿಗೆ ಇನ್ನೂ ಹೆಚ್ಚಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಸಂಜೆ ಅವರ ಅಂಗಳಕ್ಕೆ ಹೋದಾಗ ನನಗಾಗಿ ಏನಾದರೂ ತರ್ತಾ ಇದ್ರು. ಕೆಲವೊಮ್ಮೆ ಹಣ್ಣು, ಕೆಲವೊಮ್ಮೆ ಸಿಹಿ. ಒಂದು ದಿನ ಅವರು ಹೊಸ ಚೂಡಿದಾರ ಬಟ್ಟೆ ತಂದುಕೊಟ್ರು. ನಿನ್ನ ಅಮ್ಮಂಗೆ ಹೇಳಿದ್ದೀನಿ, ನಿನಗೆ ಇದು ಹೊಲಿಸ್ಕೊಳ್ಳೋದಕ್ಕೆ ಹೇಳು, ಈ ಬಣ್ಣ ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದರು. ನಾನು ಕೂಡ ತುಂಬ ಖುಷಿಯಾಗಿದೆ. ಅಮ್ಮ ಅದನ್ನು ಹೊಲಿಸಿಕೊಟ್ರು. ನಾನು ಅದನ್ನು ಉತ್ಕೊಂಡು ಅವಳ ಮುಂದೆ ಬಂದೆ. ಅದನ್ನು ನೋಡಿ ಚಿಕ್ಕಪ್ಪ ಏನು ಹೇಳಿದ್ರು ಗೊತ್ತಾ? ವಾ ಕಾವ್ಯ, ನೀನು ದೇವಲೋಕದ ಸುಂದರಿಯಂತೆ ಕಾಣಿಸ್ತಾ ಇದೆಯಾ ಅಂತಂದರು. ಅವರ ದೃಷ್ಟಿ ಸ್ವಲ್ಪ ಸಮಯ ನನ್ನ ಶರೀರದ ಮೇಲೆ ನಿಂತಿತ್ತು. ಫುಲ್ ನೋಡ್ತಾ ಇದ್ರು. ಯಾಕಂದರೆ ಆ ಬಟ್ಟೆಗಳು ಸ್ವಲ್ಪ ಬಿಗಿಯಾಗಿದ್ವು. ಚಿಕ್ಕಪ್ಪಗೆ ನನ್ನ ಮೇಲೆ ಮಗಳಂತಹ ಪ್ರೀತಿ ಇದೆ ಅಷ್ಟೇ ಅಂತ ನಾನು ಭಾವಿಸಿದ್ದೆ. ಆದರೆ ದಿನಗಳು ಕಳೆದಂತೆ ನಾನು ಕಾಲೇಜು ಸೇರೋದಕ್ಕೆ ತಯಾರಿ ನಡೆಸಿದೆ. ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ಚಿಕ್ಕಪ್ಪ ಪ್ರತಿದಿನ ಸಂಜೆ ನನ್ನ ಜೊತೆ ಕೂತ್ಕೊಂಡು ಪಾಠ ಹೇಳ್ಕೊಡ್ತಾ ಇದ್ರು. ಪುಸ್ತಕಗಳನ್ನು ವಿವರಿಸಿಕೊಡ್ತಾ ಇದ್ರು. ನಾನು ತಪ್ಪು ಮಾಡಿದಾಗ ನಗನಗತ ನನ್ನ ತಲೆಯ ಮೇಲೆ ಕೈ ಸವರ್ತಾ ಇದ್ರು. ಅವರ ಕೈ ಬೆಚ್ಚಗಿರ್ತಾ ಇತ್ತು. ನಾನೇನು ಹೇಳ್ತಾ ಇರಲಿಲ್ಲ. ಒಂದು ಸಂಜೆ ಪಾಠವೆಲ್ಲ ಮುಗಿಸಿ ಅಂಗಳದಲ್ಲಿ ಕೂತ್ಕೊಂಡಿದ್ದಾಗ ಆಕಾಶದಲ್ಲಿ ನಕ್ಷತ್ರಗಳು ಹೊಳಿತಾ ಇದ್ವು. ಚಿಕ್ಕಪ್ಪ ಹೇಳಿದ್ರು, ಕಾವ್ಯ, ನೀನು ನಗರಕ್ಕೆ ಅಂದರೆ ಸಿಟಿಗೆ ಹೋದರೆ ನನಗೆ ತುಂಬ ಒಂಟಿತನ ಕಾಡುತ್ತೆ. ನಾನು, ಚಿಕ್ಕಪ್ಪ, ರಜೆಯಲ್ಲಿ ಬರ್ತಾ ಇರ್ತೀನಲ್ಲ ಅಂತ ಹೇಳಿದೆ. ಅವರು ಸುಮ್ಮನಾದರು. ನನ್ನ ಮೇಲೆ, ನಿನಗಲ್ಲಿ ಇರೋದಕ್ಕೆ ಊಟಕ್ಕೆ ಏನಾದರೂ ತೊಂದರೆ ಆದರೆ ನನಗೆ ಹೇಳು, ನಾನು ಎಲ್ಲವನ್ನ ನೋಡ್ಕೊಳ್ತೇನೆ ಅಂತಂದು. ಅವರ ಕಣ್ಣುಗಳಲ್ಲಿ ನೀರಿತ್ತು. ನಾನು ಕೇಳಿದೆ, ಚಿಕ್ಕಪ್ಪ, ನೀವು ನನಗೋಸ್ಕರ ಇಷ್ಟೊಂದು ಯಾಕೆ ಮಾಡ್ತಾ ಇದ್ದೀರಿ ಅಂತ. ಅವರು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು, ಯಾಕಂದರೆ ನೀನು ನನಗೆ ಮಗಳಂತೆ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಅಂತಂದರು. ಅದಕ್ಕಿಂತಲೂ ಹೆಚ್ಚಾಗಿ ಅಂತನೋ ಮಾತಿನಲ್ಲಿ ಏನೋ ಒಂದಿತ್ತು. ಒಂದು ದಿನ ಪರೀಕ್ಷೆಯ ಫಲಿತಾಂಶ ಬಂತು. ನಾನು ಪಾಸಾಗಿದ್ದೆ. ಇಡೀ ಹಳ್ಳಿ ಸಂಭ್ರಮದಿಂದ ಇತ್ತು. ಚಿಕ್ಕಪ್ಪ ಎಲ್ಲರಿಗಿಂತ ಹೆಚ್ಚು ಖುಷಿಯಾಗಿದ್ದರು. ಸಂಜೆ ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ನಂತರ ನನ್ನನ್ನು ಪ್ರತ್ಯೇಕವಾಗಿ ಕರೆದು, ಕಾವ್ಯ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದು ನಿನಗೆ ನನ್ನ ಕಡೆಯಿಂದ ಉಡುಗೊರೆ ಅಂತೇಳಿ ಒಂದು ಸಣ್ಣ ಒಂದು ಬಾಕ್ಸನ್ನು ನೀಡಿದ್ರು. ಅದನ್ನು ತೆರೆದು ನೋಡಿದ್ರೆ ಒಳಗಡೆ ಒಂದು ಸಣ್ಣ ಚಿನ್ನದ ಚೈನ್ ಇತ್ತು. ನಾನು ಗಾಬರಿಯಾದೆ. ಚಿಕ್ಕಪ್ಪ, ಇದು ಬೆಲೆ ಬಾಳುವಂಥದ್ದು ಅಂತಂದೆ. ಅವರು, ಮಗಳಿಗಾಗಿ ಏನು ಹೆಚ್ಚಲ್ಲ, ಹಾಕ್ಕೊಂಡು ನೋಡು ಅಂತಂದರು. ಚಿಕ್ಕಪ್ಪ ತಾವೇ ತಮ್ಮ ಕೈಯಿಂದ ಚೈನನ್ನು ಹಾಕಿದ್ರು. ಅವರ ಬೆರಳುಗಳು ತನ್ನ ಕುತ್ತಿಗೆಯನ್ನು ಸ್ಪರ್ಶಿಸ್ತಾ ಇದ್ವು. ನಾನು ಉಸಿರು ಬಿಗಿ ಹಿಡಿದು ನಿಂತಿದ್ದೆ. ಅವರು, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರು. ಅವರ ಧ್ವನಿ ಸ್ವಲ್ಪ ಗಡುಸಾಗಿತ್ತು. ಆಮೇಲೆ ನಗರಕ್ಕೆ ಹೋಗುವ ಸಮಯ ಹತ್ತಿರ ಬಂತು. ಸಿಟಿಗೆ ಹೋಗುವ ಸಮಯ ಹತ್ತಿರ ಬಂತು. ನಾನು ಸಾಮಾನುಗಳನ್ನು ಪ್ಯಾಕ್ ಮಾಡ್ತಾ ಇದ್ದೆ. ಒಂದು ದಿನ ನನ್ನ ಚಿಕ್ಕಪ್ಪ ನನ್ನ ರೂಮಿಗೆ ಬಂದರು.
ನಾನು ಹಳೆ ಡೈರಿಯನ್ನು ಪ್ಯಾಕ್ ಮಾಡ್ತಾ ಇದ್ದೆ. ಅವರು ಇದೇನು ಅಂತ ಕೇಳಿದ್ರು. ನಾನು ಹಳೆ ನೆನಪುಗಳು ಅಂತ ಹೇಳಿದೆ. ಅವರು ಅದನ್ನು ತೆಗೆದುಕೊಂಡು ಪುಟಗಳನ್ನು ತಿರುಗಿದ್ರು. ಹಠಾತ್ತನೆ ಒಂದು ಪುಟದಲ್ಲಿ ಅವರ ಕಣ್ಣುಗಳು ನಿಂತವು. ಅಲ್ಲಿ ನಾನು, ನರೇಶ್ ಚಿಕ್ಕಪ್ಪ ತುಂಬ ಒಳ್ಳೆಯವರು, ಅವರ ಹತ್ರ ಕೂತ್ರೆ ಯಾಕೋ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಅಂತ ಬರೆದಿದ್ದೆ. ಚಿಕ್ಕಪ್ಪ ಸುಮ್ಮನೆ ಆದರೂ. ಆಮೇಲೆ ಮೆಲ್ಲಗೆ, ಕಾವ್ಯ ನೀನು ಕೂಡ ನನಗೆ ತುಂಬ ಇಷ್ಟ ಅಂತಂದರು. ಆ ಕ್ಷಣ ರೂಮಿನಲ್ಲಿ ನೀರವ ಮೌನವಿತ್ತು. ಆದರೆ ಚಿಕ್ಕಪ್ಪ ಏನೂ ಮಾಡದೆ, ಓದಿನ ಕಡೆ ಗಮನ ಕೊಡು ಮಗಳೇ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೇನೆ ಅಂತಂದರು. ನಗರಕ್ಕೆ ಹೋಗುವ ಒಂದು ದಿನ ಮೊದಲು ಹಳ್ಳಿಯಲ್ಲಿ ಜಾತ್ರೆ ಇತ್ತು. ನಾನು ಮತ್ತು ಚಿಕ್ಕಪ್ಪ ಜೊತೆಗೆ ಹೋಗಿದ್ವಿ. ಹಿಂದಿರಬೇಕಾದ್ರೆ ತುಂಬ ರಾತ್ರಿಯಾಗಿತ್ತು. ದಾರಿಯಲ್ಲಿ ಕತ್ತಲಿತ್ತು. ಕೇವಲ ಚಂದಿರನ ಬೆಳಕು ಇತ್ತು. ನಾನು ಬೀಳಬಾರ್ದು ಅಂಥೇಳಿ ಚಿಕ್ಕಪ್ಪ ನನ್ನ ಕೈಯನ್ನು ಹಿಡಿದುಕೊಂಡು ಮನೆಗೆ ಬಂದಾಗ ಚಿಕ್ಕಪ್ಪ ನಿಂತು, ಕಾವ್ಯ ನಾಳೆ ನೀನು ಹೋಗ್ತಾ ಇದೆಯಾ? ನನಗೆ ತುಂಬ ಬೇಸರ ಆಗ್ತಾ ಇದೆ ಅಂತಂದರು. ಚಿಕ್ಕಪ್ಪ ನೀವು ಯಾವಾಗಲೂ ನನಗೆ ವಿಶೇಷವಾಗಿರ್ತೀರಿ ಅಂತ ಹೇಳಿದೆ. ಅವ್ರು ನನ್ನನ್ನು ದಿಟ್ಟಿಸಿ ನೋಡಿ ಹಠಾತ್ತನೆ ಅಪ್ಪಿಕೊಂಡ್ರು. ನಾನು ಕೂಡ ಅವರ ಎದೆಯ ಮೇಲೆ ತಲೆಯನ್ನು ಇಟ್ಟು ನಿಂತಿದ್ದೆ. ಅವರ ಹೃದಯದ ಬಡಿತ ನನಗೆ ಕೇಳಿಸ್ತಾ ಇತ್ತು. ಅವ್ರು ಏನೋ ಹೇಳೋದಕ್ಕೆ ಹೊರಟವರಂತೆ ಕಾಣಿಸ್ತಾ ಇದ್ರು. ಆದರೆ ಖುಷಿಯಾಗಿರು ಮಗಳೇ ಅಂಥೇಳಿ ಮಾತ್ರ ಹೇಳಿದ್ರು. ಮರುದಿನ ನಾನು ಸಿಟಿಗೆ ಹೋದೆ. ಹಾಸ್ಟೆಲ್ನಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ಮನಸ್ಸು ಪದೇ ಪದೇ ಹಳ್ಳಿ ಕಡೆ ಹೋಗ್ತಾ ಇತ್ತು. ಚಿಕ್ಕಪ್ಪನಿಗೆ ಫೋನ್ ಮಾಡ್ತಾ ಇದ್ದೆ. ತಿಂಗಳುಗಳ ಕಳೆದು ಒಂದಿನ ಚಿಕ್ಕಪ್ಪ ಅವರಿಗೆ ಆರೋಗ್ಯ ಸರಿಯಲ್ಲ ಅಂತ ಫೋನ್ ಬಂತು. ನಾನು ರಜೆ ಪಡೆದು ಹಳ್ಳಿಗೆ ಓಡಿ ಹೋಗಿ ಬಂದೆ. ಚಿಕ್ಕಪ್ಪ ಹಾಸಿಗೆ ಹಿಡಿದ್ರು. ಅವರ ಕೈ ಹಿಡಿದು, ಚಿಕ್ಕಪ್ಪ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದೆ. ಅವರು, ಇಲ್ಲ ಕಾವ್ಯ, ನೀನು ಹೋಗಿ ಓದು ಅಂತಂದರು. ಆದರೆ ಅವರ ಸ್ಥಿತಿ ಹದಗೆಡ್ತಾ ಇತ್ತು. ಹೃದಯದ ಹಳೆಯ ಕಾಯಿಲೆ ಹೆಚ್ಚಾಗ್ತಾ ಇತ್ತು ಅಂಥೇಳಿ ಡಾಕ್ಟರ್ ಹೇಳಿದ್ರು. ಒಂದು ರಾತ್ರಿ ಅವರು ನನ್ನನ್ನು ಹತ್ತಿರ ಕರೆದು, ಕಾವ್ಯ, ನಿನ್ನ ಚಿಕ್ಕಮ್ಮ ಹೋದ್ಮೇಲೆ ನಾನು ತುಂಬ ಒಂಟಿಯಾಗಿದ್ದೆ. ಆಮೇಲೆ ನೀನು ನನ್ನ ಜೀವನಕ್ಕೆ ಬಂದೆ. ನೀನು ನನಗೆ ಬರೀ ಮಗಳಲ್ಲ, ನೀನು ನನ್ನ ಉಸಿರು. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೆ. ಅದು ತಂದೆ ಮಗಳ ಪ್ರೀತಿಗೆಲ್ಲಿತ ಸ್ವಲ್ಪ ಭಿನ್ನ ಆಗಿತ್ತು. ಆದರೆ ನಾನು ಅದನ್ನು ಯಾವತ್ತೂ ತಪ್ಪಾಗಿ ಬೆಳೆಸಲಿಲ್ಲ ಅಂತ ಹೇಳಿದ್ರು. ನಾನು ಅಳತಾ, ಚಿಕ್ಕಪ್ಪ, ನೀವು ನನ್ನ ಜೀವನದ ಅತ್ಯಂತ ವಿಶೇಷ ವ್ಯಕ್ತಿ ಅಂತ ಹೇಳಿದೆ. ಕೆಲವು ದಿನಗಳ ನಂತರ ಚಿಕ್ಕಪ್ಪ ಚೇತರಿಸ್ಕೊಂಡ್ರು. ನಾನು ಕಾಲೇಜಿಗೆ ರಜೆ ಹಾಕಿ ಅವರ ಜೊತೆಯೇ ಉಳಿದೆ. ಒಂದು ದಿನ ಅವರು ನನ್ನ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡ್ತೇನೆ, ನೀನೇ ನನ್ನ ವಾರಸ್ದಾರರು ಅಂತ ಹೇಳಿದರು. ನಾನು ನಿರಾಕರಿಸಿದ್ರು. ಅವ್ರು ಕೇಳಲಿಲ್ಲ. ವಕೀಲರನ್ನು ಕೆಡಿಸಿ ಕಾಗದ ಪತ್ರಗಳನ್ನು ಸಿದ್ಧಪಡಿಸಿದ್ರು. ನಂತರ ಪಂಚಾಯಿತಿ ಕರೆದು, ನಾನು ಕಾವ್ಯಳನ್ನು ದತ್ತು ತೆಗೆದುಕೊಳ್ತಾ ಇದ್ದೇನೆ, ಇವತ್ತಿಂದ ಇವಳು ನನ್ನ ಮಗಳು ಅಂಥೇಳಿ ಘೋಷಣೆ ಮಾಡಿದ್ರು. ಇಡೀ ಹಳ್ಳಿ ಚಪ್ಪಾಳೆ ತಟ್ಟಿತು. ಅಪ್ಪ ಅಮ್ಮ ಕೂಡ ಖುಷಿಯಾದರು. ಈಗ ನಾನು ಸಿಟಿಗೆ ಹೋಗಲಿಲ್ಲ, ಹಳ್ಳಿಯಲ್ಲೇ ಇದ್ದು ಚಿಕ್ಕಪ್ಪ ಅವರ ಆಸ್ತಿ ನೋಡ್ಕೊಳ್ತಾ ಇದ್ದೇನೆ. ಆಮೇಲೆ ಹಳ್ಳಿಯ ಹುಡುಗಿಯರಿಗಾಗಿ ಶಾಲೆ ತೆರೆಯುವ ಪ್ಲಾನ್ ಮಾಡಿದ್ದೇನೆ. ಚಿಕ್ಕಪ್ಪ ನನ್ನ ಜೊತೆ ಪ್ರತಿ ಹೆಜ್ಜೆಯಲ್ಲೂ ಇದ್ದಾರೆ. ಜನರು ನಮ್ಮನ್ನು ತಂದೆಯ ಮಗಳು ಅಂತಾರೆ. ಮತ್ತೆ ನಿಜವಾಗಿಯೂ ನಾವು ಹಾಗೆ ಬದುಕ್ತಾ ಇದ್ದೀವಿ. ಚಿಕ್ಕಪ್ಪ ಅವರಲ್ಲಿದ್ದ ಪ್ರೀತಿ ಈಗ ತಂದೆಯ ಪ್ರೀತಿಯಾಗಿ ಬದಲಾಗಿದೆ. ಇಷ್ಟೇ ನನ್ನ ಕತೆ. ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಕತೆ ಹೇಗಿದೆ ಅಂಥೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್, ಸಿ ಯು.